ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಯಾವೆಲ್ಲ ಸ್ಟೂಡೆಂಟ್ಸ್ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರೀ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಅಂದರೆ 1 to 8 ಅಂದರೆ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಯಾರೆಲ್ಲ ಈಗ ಸ್ಕಾಲರ್ಶಿಪ್ಗೆ ಅಂದರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈನ ಮಾಡಿರ್ತೀರ. ಸೊ ನಿಮ್ಮ ಒಂದು ಖಾತೆಗೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟು ಬಂದಿದೆಯೋ ಇಲ್ವಾ ಅಂತ ನೀವು ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಮತ್ತು ಬಂದಿಲ್ಲ ಅಂತಂದರೆ ಏನು ಮಾಡಬೇಕಂತಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಈಗ ಬನ್ನಿ. ಫಸ್ಟು ನಿಮ್ಮ ಒಂದು ಫೋನಲ್ಲಿ ಬಂದುಬಿಟ್ಟು ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಂಪಲ್ಲಾಗಿ ನೀವು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಲೇ ನೀವು ಇಲ್ಲಿ ಟೈಪ್ ಮಾಡಿಕೊಂಡು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಸರ್ಚ್ ಮಾಡಿ. ಸೊ ಅಲ್ಲಿ SSP ಅಂತ ನೀವು ಸರ್ಚ್ ಮಾಡಿಬಿಟ್ಟು ನೀವು ಅಲ್ಲಿ ಕ್ಲಿಕ್ ಮಾಡಬೇಡಿ, ಸೊ ಅದು ಬರಲ್ಲ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಲೇ ನೀವು ಅಲ್ಲಿ ಟೈಪ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ SSP ಅಂತ ಫಸ್ಟ್ನೇ ವೆಬ್ಸೈಟೇ ಶೋ ಆಗ್ತಿದೆ ಅಲ್ವಾ, ಇದು ಪ್ರೀ ಮೆಟ್ರಿಕ್ದು. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ, ಇಲ್ಲಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಹಂಗೆ ಕೆಳಗಡೆ ಬರಬೇಕು, ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನೋಡ್ಕೊಳ್ಳಿ, ಇಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ಸು ನಿಮಗೆ ಅಮೌಂಟು ಬಿದ್ದಿದ್ದೇನೋ ಇಲ್ವಾ, ಪೆಂಡಿಂಗ್ನಲ್ಲಿ ಆಯಿತು ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, 2024-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ವಾ. ಸೊ ಈಗಾಗಲೇ ಯಾರೆಲ್ಲ ಖಾತೆನ ಸೃಜಿಸ್ಕೊಂಡಿರ್ತೀರ ಅಥವಾ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರ, ನಿಮ್ಮೊಂದು ಸ್ಟೇಟಸ್ ಚೆಕ್ ಮಾಡಬೇಕಂತಂದರೆ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಏನಂತಂದರೆ ನಿಮ್ಮ ಒಂದು ಸ್ಟೂಡೆಂಟ್ಸ್ ID ಅಂತೇಳಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಸೊ ಅದು ಗೊತ್ತಿಲ್ಲ ಅಂತಂದರೆ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕಂತ, ಅದರಲ್ಲಿ ನೋಡಿ ಹುಡ್ಕೊಳ್ಳಿ. ಮತ್ತು ಪಾಸ್ವರ್ಡ್ನ ಹೆಂಗೆ ಚೇಂಜ್ ಮಾಡಬೇಕಂತಲೂ ಹೇಳ್ಕೊಟ್ಟವ್ನಿ. ಈಗ ಫಸ್ಟ್ ಏನಪ್ಪ ಅಂತಂದರೆ, ನಾವೀಗ ಸ್ಕಾಲರ್ಶಿಪ್ಪು ನಮಗೆ ಬಿದ್ದಿದ್ದೇನೋ ಇಲ್ವಂತ, ಅಂದರೆ ನಿಮಗೆ ಬಿದ್ದಿದ್ದೇನೋ ಇಲ್ವಂತ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಸ್ಟೂಡೆಂಟ್ಸು ಲಾಗಿನ್ IDನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ID ಅಂದರೆ ವಿದ್ಯಾರ್ಥಿಗಳ ನಿಮ್ಮ ಒಂದು ಲಾಗಿನ್ ID ಮತ್ತು ಪಾಸ್ವರ್ಡು ಕೊಟ್ಟಿರ್ತೀರ. ಸೊ ಪಾಸ್ವರ್ಡ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಸೊ ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೊಟ್ಟವ್ರಲ್ವಾ. ಸೊ ಈ ಒಂದು ಕ್ಯಾಪ್ಚನ ಬಂದುಬಿಟ್ಟು ನೀವು ಕರೆಕ್ಟಾಗಿ ಇಲ್ಲಿ ನೀವು ಫಿಲ್ನ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚನ ನೀವು ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಶೋ ಆಗ್ತಾ ಇದೆ ಇಲ್ವಾ. ಸೊ ಈ ಒಂದು ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಕೊಟ್ಕೊಳ್ಳಿ. ಸೊ ಓಕೆ ಮೇಲೆ ಕ್ಲಿಕ್ ಕೊಟ್ಕೊಂಡಾಗ ಇಲ್ಲಿ ಸ್ಟೂಡೆಂಟು ನೇಮು ಬರುತ್ತೆ ಮತ್ತು ಅವರ ಒಂದು IDನೂ ಇಲ್ಲಿ ಶೋ ಆಗುತ್ತೆ. ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಸ್ಟೇಟಸ್ ರಿಪೋರ್ಟ್, ನಿಮಗೆ ಸ್ಕಾಲರ್ಶಿಪ್ಪು ಇದು ಏನು ಪೆಂಡಿಂಗ್ ಎಲ್ಲ ಆಯಿತು ಅಥವಾ ಬಿದ್ದಿದ್ದೇನೆ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಸ್ಟೂಡೆಂಟ್ಸ್ ಸ್ಟೇಟಸ್ ರಿಪೋರ್ಟ್ ಅಂತೇಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತೇಳಿ ಇಲ್ಲಿ ಎಂಟರ್ ಸ್ಯಾಡ್ಸ್ ID ಅಥವಾ ಸ್ಟೂಡೆಂಟ್ಸ್ IDನ ನೀವು ಯಾವುದಾದ್ರೂ ಅಲ್ಲೇ ಬಂದಿರುತ್ತೆ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದರೆ. ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಫೈನಾನ್ಷಿಯಲ್ ಇಯರ್ ಅಂತೇಳಿ. ಸೊ ನೀವು 2024-25ರಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವರ್ಷದ ಬಿದ್ದಿದ್ದೇನೆ ಇಲ್ವ ಚೆಕ್ ಮಾಡಬೇಕಂದ್ರೆ ಸೊ ಆ ಒಂದು ವರ್ಷನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸರ್ಚ್ ಅಂತ ಶೋ ಆಗ್ತಿದೆ ಅಲ್ವಾ. ಸೊ ಈ ಒಂದು ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಲೋಡ್ ತೊಗೊಂಡು ಕೆಳಗಡೆ ಇಲ್ಲಿ ವಿದ್ಯಾರ್ಥಿ ಅಂದರೆ ಸ್ಟೂಡೆಂಟ್ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರು ಮತ್ತು ಸ್ಯಾಡ್ಸ್ ID, SSP ID. ಸೊ ಇಲ್ಲೆಲ್ಲ ಅವ್ರ ತಂದೆ ತಾಯಿ ನೇಮ್ ಎಲ್ಲ ಪೂರ್ತಿ ಸ್ಕೂಲ್ ನೇಮು. ಮತ್ತು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅಮೌಂಟ್ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಬೀಳಬೇಕಪ್ಪ ಅಂತಂದರೆ ಫಸ್ಟ್ ಬಂದುಬಿಟ್ಟು ನೀವು ಅಲ್ಲಿ NPCI ಲಿಂಕ್ ಅಂದರೆ ನಿಮ್ಮ ಒಂದು ತಮ್ಮನ್ನ ಕೊಟ್ಟಿರ್ತೀರಲ್ವ ಬ್ಯಾಂಕಲ್ಲಿ, ಬೀಳಲಿ ಅಥವಾ ಬೀಳದೇ ಇರಲಿ. ಸೊ ತಂಬು ಅಂದರೆ KYCನ ನೀವು ಮಾಡಿಸ್ಬೇಕು. ಬ್ಯಾಂಕ್ ಪಾಸ್ಬುಕ್ ಮಾಡಿಸಿರೋದು ಆದಮೇಲೆ ನೀವು ಅಲ್ಲಿ ಎಂಥ ಆಧಾರ್ ಸೀಡಿಂಗ್ ಅಂತ ಹೇಳ್ತಾರೆ KYCನ. ಸೊ ಅದನ್ನು ಮಾಡಿಸಿರ್ಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಅಪ್ರೂವ್ಡ್ ಸ್ಯಾಂಕ್ಷನ್ ಬೈ ಆಫೀಸರ್ ಅಂತ ಬರಬೇಕು ಮತ್ತು ಇಲ್ಲಿ ಇನ್ನೊಂದು ಸೀಡೆಡ್ ಅಂತ ಬರಬೇಕು. ನಂತರ ಇಲ್ಲಿ ನೋಡ್ಕೊಳ್ಳಿ, ಈ ಒಂದು ಸ್ಟೂಡೆಂಟ್ಗೆ ಎಷ್ಟು ಅಮೌಂಟ್ ಪೇ ಆಗಿದೆ ಅಂತಂದರೆ
₹1150 ಇಲ್ಲಿ ಪೇಯ್ಡ್ ಅಂತ ಬಂದಿದೆ. ಕೆಳಗಡೆ ನೋಡ್ಕೊಳ್ಳಿ, ಇಲ್ಲಿ ಅಕೌಂಟ್ ನಂಬರು ಲಾಸ್ಟ್ 4 ಇಲ್ಲಿ ಡಿಜಿಟ್ಸು ನಂಬರು ಇಲ್ಲಿ ಶೋ ಆಗುತ್ತೆ. ಈಗ ಪೇಮೆಂಟ್ ಡೇಟ್ ಬಂದುಬಿಟ್ಟು 22/2/2025 ಅಂತಂದರೆ ಫೆಬ್ರವರಿ 22ನಲ್ಲಿ ಇವ್ರಿಗೆ ಅಂದರೆ ಈ ಒಂದು ವಿದ್ಯಾರ್ಥಿಗೆ ಅಮೌಂಟು ಇಲ್ಲಿ ಸಕ್ಸಸ್ಫುಲ್ಲಾಗಿ ಇಲ್ಲಿ ಪೇ ಮಾಡವ್ರೆ. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೇ ಅದು ಅಲ್ಲಿ ಪೇ ಮಾಡವ್ರೆ. ಸೊ ಬಂದಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ತುಂಬ ಜನ ಸ್ಕಾಲರ್ಶಿಪ್ಪು ಹಾಕಿರ್ತೀರ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ. ಸೊ ಬಂದಿಲ್ಲ ಅಂತಂದರೆ ಏನೂ ಇಲ್ಲ, ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ತಮ್ಮನ್ನ ಕೊಟ್ಟರೆ ಅದು KYC ಅಂತಾರೆ, ಆಧಾರ್ ಸೀಡಿಂಗ್ ಅಂತಾರೆ. ಸೊ ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ನಿಮ್ಮ ಒಂದು ಪೆಂಡಿಂಗ್ ಅಮೌಂಟು ಮತ್ತು ಸ್ಕಾಲರ್ಶಿಪ್ ಈಗಲೂ ಹಾಕಿದ್ರು ನೀವು ಎರಡೂ ಒಟ್ಟಿಗೆ ಬಿದ್ದುಬಿಡುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.